ತತ್ಸಮ ಮತ್ತು ತದ್ಭವ ಶಬ್ದಗಳು. ತತ್ಸಮ ಅಂದ್ರೇನು? ಅದರಲ್ಲಿ ತತ್ಸಮ ಅಂದರೆ ಸಂಸ್ಕೃತದಿಂದ ವಿಕಾರ ಹೊಂದದೆ, ಏನೂ ಬದಲಾವಣೆ ಆಗದೆ, ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳನ್ನು ತತ್ಸಮಗಳೆನ್ನುವರು. ಅಂದರೆ ಏನಾಗುತ್ತೆ? ತತ್ಸಮ ಸಂಸ್ಕೃತದಿಂದ ಯಾವುದೇ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸಬಹುದಂಥ ಶಬ್ದಗಳನ್ನು ನಾವು ತತ್ಸಮಗಳನ್ನು ಅಂತಾರೆ. ಮತ್ತೊಂದು ಹೇಳ್ತಾರೆ, ಅದನ್ನು ಇವುಗಳನ್ನು ಸಮ ಸಂಸ್ಕೃತಗಳು ಅಂತ ಕೂಡ ಕರೀತಾರೆ. ಸಮ ಸಂಸ್ಕೃತಗಳು ಅಂತ ಕೂಡ ಕರೀತಾರೆ ಎನ್ನುವರು. ಇನ್ನೊಂದು ಹೆಸರು ಏನಂತಾರೆ ಮತ್ತದಕ್ಕೆ? ಸಮ ಸಂಸ್ಕೃತಗಳು ಅಂತಾರೆ. ಮತ್ತೊಂದು ಹೆಂಗೆ ಮತ್ತೆ ವ್ಯಾಖ್ಯಾನಿಸ್ಬೋದು? ತದ್ಭವ ಶಬ್ದಗಳ ಸಂಸ್ಕೃತ ರೂಪ. ಈ ರೀತಿಯೂ ಕೂಡ ನಾವು ಅದನ್ನ ವ್ಯಾಖ್ಯಾನಿಸ್ಬೋದು. ಇನ್ನು ತದ್ಭವ ಅಂದ್ರೇನು? ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ವಿಕಾರ ಹೊಂದಿ ಇಲ್ಲವೇ ಪೂರ್ಣ ವಿಕಾರ ಹೊಂದಿ ಬರುವ ಶಬ್ದಗಳಿಗೆ ನಾವೇನಂತೀವಿ? ತದ್ಭವಗಳು ಅಂತೀವಿ. ತದ್ಭವಗಳಲ್ಲಿ ಸಂಸ್ಕೃತದಿಂದ ಕನ್ನಡಕ್ಕೆ ನಾವು ಬರಿಬೇಕಾದ್ರೆ ಅದನ್ನ ಒಂದಷ್ಟು ವಿಕಾರ ಹೊಂದಿದ್ರೆ ಅಥವಾ ಪೂರ್ತಿ ವಿಕಾರ ಹೊಂದಿದ್ರೆ ಅವಕ್ಕೆ ನಾವು ತದ್ಭವ ಅಂತೀವಿ. ಸೊ ವಿಕಾರ ಹೆಂಗಿರ್ಬೋದು? ಈ ವಿಕಾರವು ಶಬ್ದದ ಅಂತ್ಯದಲ್ಲಿಯೂ ಇಲ್ಲವೇ ಕೆಲವೆಡೆ ಮಧ್ಯದಲ್ಲಿಯೂ ಮತ್ತು ಕೆಲವೆಡೆ ಮಧ್ಯಂತರಗಳಲ್ಲಿಯೂ ಕಂಡು ಬರಬಹುದು. ಅಂದ್ರೇನು? ತತ್ಸಮ ಅಂದರೆ ಸಂಸ್ಕೃತದಿಂದ ಯಥಾ ಪ್ರಕಾರ ಕನ್ನಡಕ್ಕೆ ಬಂದರೆ ಅವು ತತ್ಸಮ ಅಂತಾರೆ. ಒಂದಿಷ್ಟು ಬದಲಾವಣೆ ಅಥವಾ ಪೂರ್ತಿ ಬದಲಾವಣೆ ಹೊಂದಿದ್ರೆ ಅದನ್ನು ನಾವು ತದ್ಭವಗಳು ಅಂತ ಕರಿತೀವಿ. ತತ್ಸಮ ಅನ್ನೋದು ಹೆಂಗಿರೋದು? ಸಮ ಸಂಸ್ಕೃತಗಳು ಅಂತ ಹೇಳಿದ್ರೆ ಅದಕ್ಕೆ ಸಮ ಸಂಸ್ಕೃತಗಳು ಕೂಡ ಅಂತಾರೆ. ಅಥವಾ ನಾವು ಇನ್ನೊಂದು ಥರ ತದ್ಭವಗಳ ಸಂಸ್ಕೃತ ರೂಪ ನಾವು ತತ್ಸಮಗಳು ಅಂತ ಕೂಡ ನಾವು ಅದನ್ನ ವ್ಯಾಖ್ಯಾನಿಸಬಹುದು. ಬೇರೆ ಬೇರೆ ಉದಾಹರಣೆಗಳನ್ನು ನೋಡೋಣ. ಅಲ್ಪ ಸ್ವಲ್ಪ ವ್ಯತ್ಯಾಸ ಹೊಂದಿರುವ ಸಂಸ್ಕೃತ ಕನ್ನಡ ಶಬ್ದಗಳು. ಅಲ್ಪ ಸ್ವಲ್ಪ ಹೊಂದಿದ್ರೆ ಹೆಂಗಿರ್ತೈತಿ? ಒಂದೇ ರೀತಿ ಹೆಂಗಿರ್ತೈತಿ? ಉದಾಹರಣೆಗಳು: ಅಲ್ಪ ಸ್ವಲ್ಪ ವ್ಯತ್ಯಾಸ ಹೊಂದಿರುವ ಸಂಸ್ಕೃತ ಕನ್ನಡ ಅಂದರೆ ತತ್ಸಮ ತದ್ಭವಗಳು. ಸಂಸ್ಕೃತ ಕನ್ನಡ ಶಬ್ದಗಳು. ಸಂಸ್ಕೃತ ಅಂದರೆ ಏನಾಗುತ್ತೆ ಇಲ್ಲಿ? ಸೇಮ್ ಅಂದರೆ ತತ್ಸಮ ಕನ್ನಡ ಶಬ್ದಗಳು. ನೋಡೋಣ. ತತ್ಸಮ ಸಂಸ್ಕೃತ, ತದ್ಭವ ಅಂದರೆ ಕನ್ನಡಕ್ಕೆ ಬದಲಾವಣೆ ಆದಾಗ. ತತ್ಸಮಗಳು ಒಂದು ವೇಳೆ ತತ್ಸಮ ದಯ ಆಗಿದ್ದರೆ ತದ್ಭವ ಏನಾಗುತ್ತೆ? ದಯೆ ಆಗುತ್ತೆ. ತತ್ಸಮ ನದಿ ಆಗಿದ್ದರೆ ನದಿ. ಒಂದು ಸ್ವಲ್ಪ ಚೇಂಜ್ ಆಯಿತು. ಇದು ಶಾಲಾ ಇದ್ದರೆ ಇದು ಶಾಲೆ. ಕುಮಾರಿ ಇದ್ದರೆ ಸ್ವಲ್ಪ ಬದಲಾವಣೆಯಾಗಿ ಕುಮಾರಿ. ಯಾತ್ರಾ ಇದ್ದರೆ ಸ್ವಲ್ಪ ಬದಲಾವಣೆಯಾಗಿ ಯಾತ್ರೆ. ರೇಖಾ ಇದ್ದರೆ ರೇಖೆ. ಶಾಖಾ ಇದ್ದರೆ ಸ್ವಲ್ಪ ಬದಲಾವಣೆ ಶಾಖೆ. ಭಗವತಿ ದೀರ್ಘ ಬಿಟ್ಟು ಹೋಗಿ ಭಗವತಿ. ವಧ ಇದ್ದರೆ ವಧೆ. ವರ್ಣನ ಇದ್ದರೆ
ವರ್ಣನೆ. ಕರುಣ ಇದ್ರೆ ಕರುಣೆ. ಇದು ನೋಡ್ಬೋದು ನಾವು ಅಂತ್ಯದಲ್ಲಿ ಬದಲಾವಣೆ ನೋಡ್ತಿದ್ವಿ. ಸರಸ್ವತಿ, ಸರಸ್ವತಿ ದೀರ್ಘ ಬಿಟ್ಟೋಗುತ್ತೆ. ಸೀತಾ, ಸೀತೆ. ಉಮಾ, ಉಮೆ. ಸಂಸ್ಥಾ, ಸಂಸ್ಥೆ. ಮುದ್ರಾ, ಮುದ್ರೆ. ಚಂದ್ರಿಕಾ, ಚಂದ್ರಿಕೆ. ಮಾಲಾ, ಮಾಲೆ. ಲಕ್ಷ್ಮೀ, ಲಕ್ಷ್ಮಿ. ಲೀಲಾ, ಲೀಲೆ. ರಮಾ, ರಮೆ. ಕಾವೇರಿ, ದೀರ್ಘ ಬಿಟ್ಟೋಗಿ ಕಾವೇರಿ. ನಿದ್ರಾ, ನಿದ್ದೆ. ಊಹಾ, ಊಹೆ. ವೀಣಾ, ವೀಣೆ. ಬಾಲ, ಬಾಲೆ. ಗೌರಿ, ಗೌರಿ. ಗಂಗಾ, ಗಂಗೆ. ಅಭಿಲಾಷ, ಅಭಿಲಾಷೆ. ಭಿಕ್ಷಾ, ಭಿಕ್ಷೆ. ವೇಳ, ವೇಳೆ. ಮಾತ್ರ, ಮಾತ್ರೆ. ಅಕ್ಷತ, ಅಕ್ಷತೆ. ವಾಣಿ, ವಾಣಿ. ವಿದೂಷಿ, ವಿದೂಷಿ. ಇಲ್ಲಿ ನೋಡ್ಬೋದು ಏನಾಗಿದೆ, ಅಕ್ಷರದಲ್ಲಿ ಕೊನೆಯ ಅಕ್ಷರ ಸ್ವಲ್ಪ ಬದಲಾವಣೆ ಆಗಿದೆ. ಈ ರೀತಿ ನಾವು ಕೆಲವೊಂದಷ್ಟು ತತ್ಸಮ ತದ್ಭವ ಅಂದರೆ ಸಂಸ್ಕೃತ ಕನ್ನಡಗಳನ್ನು ನೋಡ್ಬೋದು. ಇದು ತತ್ಸಮ ತದ್ಭವ. ದಯ, ದಯೆ. ನದಿ, ನದಿ. ಶಾಲಾ, ಶಾಲೆ. ಕುಮಾರಿ, ಕುಮಾರಿ. ಯಾತ್ರಾ, ಯಾತ್ರೆ. ರೇಖಾ, ರೇಖೆ. ಶಾಖಾ, ಶಾಖೆ. ಭಗವತಿ, ಭಗವತಿ. ವಧ, ವಧೆ. ವರ್ಣನ, ವರ್ಣನೆ. ಕರುಣ, ಕರುಣೆ. ಸರಸ್ವತಿ, ಸರಸ್ವತಿ. ಸೀತಾ, ಸೀತೆ. ಉಮಾ, ಉಮೆ. ಸಂಸ್ಥಾ, ಸಂಸ್ಥೆ. ಮುದ್ರಾ, ಮುದ್ರೆ. ಚಂದ್ರಿಕಾ, ಚಂದ್ರಿಕೆ. ಮಾಲಾ, ಮಾಲೆ. ಲಕ್ಷ್ಮೀ, ಲಕ್ಷ್ಮಿ. ಲೀಲಾ, ಲೀಲೆ. ರಮಾ, ರಮೆ. ಕಾವೇರಿ, ಕಾವೇರಿ. ನಿದ್ರಾ, ನಿದ್ದೆ. ಊಹಾ, ಊಹೆ. ವೀಣಾ, ವೀಣೆ. ಬಾಲ, ಬಾಲೆ. ಗೌರಿ, ಗೌರಿ. ಗಂಗಾ, ಗಂಗೆ. ಅಭಿಲಾಷ, ಅಭಿಲಾಷೆ. ಭಿಕ್ಷಾ, ಭಿಕ್ಷೆ. ವೇಳ, ವೇಳೆ. ಮಾತ್ರ, ಮಾತ್ರೆ. ಅಕ್ಷತ, ಅಕ್ಷತೆ. ವಾಣಿ, ವಾಣಿ. ವಿದೂಷಿ, ವಿದೂಷಿ. ಮತ್ತೆ ಬೇರೆ ಥರ ಹೆಂಗೆ ಮಾಡುತ್ತೆ ತದ್ಭವಗಳನ್ನ, ತತ್ಸಮ ತದ್ಭವ ಹೆಂಗಾಗುತ್ತೆ ಇನ್ನೊಂಥರದ್ದು ಹೆಂಗೆ, ಸಂಸ್ಕೃತದಲ್ಲಿಯ ನ ವ್ಯಂಜನಾಂತರವು ಕನ್ನಡಕ್ಕೆ ಬಂದಾಗ ಲೋಪವಾಗುತ್ತದೆ. ಬಂದಾಗ ಲೋಪವಾಗುವುದು ಅಂದರೆ ನ ವ್ಯಂಜನ ಲೋಪ ಆಗ್ತದೆ, ಲೋಪವಾಗುವುದು. ಉದಾಹರಣೆ ನೋಡೋಣ. ಇದು ಈ ಕಡೆ ತತ್ಸಮ, ಈ ಕಡೆ ತದ್ಭವ. ರಾಜನ್ ಇತ್ತಂದರೆ ನ ಲೋಪವಾಗಿ ರಾಜ, ಇದು ರಾಯ. ರಾಜನ್ ರಾಜ ಅಥವಾ ರಾಯ. ಕರ್ಮನ್, ಕರ್ಮ. ಆತ್ಮನ್, ಆತ್ಮ. ಯುವನ್, ಎಲ್ಲದರಲ್ಲೂ ನ ವ್ಯಂಜನ ಲೋಪ ಆಗ್ತಿದೆ, ಯುವ. ಬ್ರಹ್ಮನ್, ಬ್ರಹ್ಮ. ಮೂರ್ಧನ್, ಮೂರ್ಧ. ಪರ್ವನ್, ಪರ್ವ. ಶರ್ಮನ್, ಶರ್ಮ. ಇಲ್ಲದರಲ್ಲಿ ಏನಾಗ್ತದೆ ನಮಗೆ
ನ ವ್ಯಂಜನ ಲೋಪವಾಗ್ತಿದೆ. ಇದು ಒಂಥರ ತದ್ಭವ ಆಗೋ ರೀತಿ. ರಾಜನಿದ್ರೆ ರಾಯ, ಕರ್ಮನಿದ್ರೆ ಕರ್ಮ, ಆತ್ಮನಿದ್ರೆ ಆತ್ಮ, ಇವನ್ ಇದ್ರೆ ಯುವ, ಬ್ರಹ್ಮನ್ ಇದ್ರೆ ಬ್ರಹ್ಮ, ಮೂರ್ಧನ್ ಇದ್ರೆ ಮೂರ್ಧ, ಪರ್ವನ್ ಇದ್ರೆ ಪರ್ವ, ಶರ್ಮನ್ ಇದ್ರೆ ಶರ್ಮ. ಮತ್ತೆ ಯಾವ ರೀತಿ ಆಗ್ಬೋದು? ಮೂರನೇ ರೀತಿ, ಸಂಸ್ಕೃತದಲ್ಲಿಯ ಸ ವ್ಯಂಜನ ವ್ಯಂಜನಾಂತವು ಕನ್ನಡಕ್ಕೆ ಬಂದಾಗ ಅದು ದ್ವಿತ್ವ ಅಂದರೆ ಡಬಲ್, ದ್ವಿತ್ವದೊಡನೆ ಊಕಾರ ಹೊಂದುವುದು. ಸಂಸ್ಕೃತದಲ್ಲಿಯ ಸ ವ್ಯಂಜನಾಂತವು ಕನ್ನಡಕ್ಕೆ ಬಂದಾಗ ಅದು ದ್ವಿತ್ವದೊಡನೆ ಊಕಾರ ಹೊಂದುವುದು. ವ್ಯಂಜನಾಂತವು ಊಕಾರ ಹೊಂದುವುದು. ಉದಾಹರಣೆ ನೋಡೋಣ. ತತ್ಸಮ ತದ್ಭವ. ಧನುಸ್ ಧನಸ್ಸು, ತೇಜಸ್ ತೇಜಸ್ಸು, ಶಿರಸ್ ಶಿರಸ್ಸು. ಸ ವ್ಯಂಜನವಾಗಿ ಏನಾಗುತ್ತೆ? ಆ ವ್ಯಂಜನ ಅಂತ ಕನ್ನಡಕ್ಕೆ ಬಂದು ಡಬಲ್ ಆಗಿ ಊಕಾರ ಹೊಂದುತ್ತೆ. ಸ ಹೋಗಿ ಸು ಆಗಿ ಡಬಲ್ ಆಯ್ತದು. ಸು ಊಕಾರ ಹೊಂದಿದೆ. ವಯಸ್ಸು, ಯಶಸ್ಸು, ಶ್ರೇಯಸ್ಸು, ಮನಸ್ಸು, ವರ್ಚಸ್ಸು. ಈ ರೀತಿ ಏನಾಗುತ್ತೆ? ಸ ವ್ಯಂಜನ ಅಂತ ಇದ್ದರೆ, ವ್ಯಂಜನ ಸ ಅಂದರೆ ವ್ಯಂಜನ ಕೊನೆಯ ವ್ಯಂಜನ ಸ ಇದ್ದರೆ ಕನ್ನಡಕ್ಕೆ ಬಂದಾಗ ಅದು ದ್ವಿತ್ವ ಅಂದರೆ ಡಬಲ್ ಆಗಿ ಊಕಾರ ಹೊಂದುತ್ತೆ. ಸ ಇದ್ದು ಹೋಗಿ ಡಬಲ್ ಆಗಿ ಅದಕ್ಕೆ ಸು ದ್ವಿತ್ವ ಹೊಂದಿದೆ. ಎಲ್ಲ ಕಡೆ ದ್ವಿತ್ವ ಹೊಂದಿದೆ. ಧನಸ್ಸಿದ್ರೆ ಧನಸ್ಸು, ತೇಜಸ್ಸಿದೆ ತೇಜಸ್ಸು, ಶಿರಸ್ಸಿದೆ ಶಿರಸ್ಸು, ವಯಸ್ಸು, ಯಶಸ್ಸು, ಶ್ರೇಯಸ್ಸು, ಮನಸ್ಸು, ವರ್ಚಸ್ಸು. ಈ ರೀತಿ ತದ್ಭವ ಪದಗಳು ಆಗ್ತವೆ. ಇನ್ನು ಮತ್ತೆ ಯಾವ ರೀತಿ ಆಗ್ಬೋದು? ನಾಲ್ಕನೇ ರೀತಿ, ಕೆಲವು ಭಿನ್ನ ವ್ಯಂಜನಾಂತಗಳು ಅಂದರೆ ವ್ಯಂಜನ ಎಂಡಿಂಗು, ವ್ಯಂಜನಾಂತಗಳು ಕನ್ನಡಕ್ಕೆ ಬಂದಾಗ ದ್ವಿತ್ವದೊಡನೆ ಊಕಾರ ಹೊಂದುವುದು. ಭಿನ್ನ ವ್ಯಂಜನಾಂತಗಳು ಅಂತ ಹೇಳಿದರೆ, ಕೆಲವು ಭಿನ್ನ ವ್ಯಂಜನಾಂತಗಳು ಕನ್ನಡಕ್ಕೆ ಬಂದಾಗ ದ್ವಿತ್ವ ಅಂದರೆ ಡಬಲ್ ಆಗಿ ಊಕಾರ ಹೊಂದುತ್ತವೆ. ನೋಡೋಣ. ತತ್ಸಮ ತದ್ಭವ. ದಿಕ್ ಇದ್ರೆ ದಿಕ್ಕು. ಕಣ್ ಭಿನ್ನ ವ್ಯಂಜನಾಂತಗಳೆಲ್ಲ ಕಣ್ಣು. ದ್ವಿತ್ವ ಡಬಲ್ ಹಾಕತೈತೆ ನೋಡ್ರಿ. ಮುಳ್ಳು. ಕೊಲ್ಲು. ಸಂಪತ್ತು. ಹೆಣ್ಣು. ಆಪತ್ತು. ಕಲ್ಲು. ನಿಲ್ಲು. ವಿಪತ್ತು. ಮಣ್ಣು. ಬಿಲ್ಲು. ಸಮಿತ್ತು. ಭಿನ್ನ ವ್ಯಂಜನಾಂತಗಳು ಅಂದರೆ ಎಂಡಿಂಗ್ ಇದ್ದಂಗೆ ಕನ್ನಡಕ್ಕೆ ಬಂದಾಗ ದ್ವಿತ್ವನೇ ಊಕಾರ. ದ್ವಿತ್ವ ಕದು ಡಬಲ್ ಕಾಕೈತಿ ಕ ಊಕಾರ ಕು. ದಿಕ್ ಇದ್ರೆ ದಿಕ್ಕು. ಕಣ್ಣಿದ್ರೆ ಕಣ್ಣು. ಮುಳ್ಳು ಇದ್ರೆ ಮುಳ್ಳು. ಕೊಲ್ ಇದ್ರೆ ಕೊಲ್ಲು. ಸಂಪತ್ ಇದ್ರೆ ಸಂಪತ್ತು. ಹೆಣ್ಣು ಇದ್ರೆ ಹೆಣ್ಣು. ಆಪತ್ ಇದ್ರೆ ಆಪತ್ತು. ಕಲ್ ಇದ್ರೆ ಕಲ್ಲು. ನಿಲ್ ಇದ್ರೆ ನಿಲ್ಲು. ವಿಪತ್ತು. ಮಣ್ಣು. ಬಿಲ್ಲು. ಸಮಿತ್ತು. ಈ ಥರ ನಾವು
ತತ್ಸಮಗಳನ್ನ ತದ್ಭವಗಳಾಗಿ ಬರಿಬೋದು. ಇನ್ನು ಮತ್ತೆ ಯಾವ ರೀತಿ ಆಗ್ಬೋದು ನೋಡೋಣ. ಐದನೇದು, ಕೆಲವು ವ್ಯಂಜನಾಂತಗಳು ಅಂದರೆ ವ್ಯಂಜನ ಎಂಡಿಂಗು, ವ್ಯಂಜನಾಂತಗಳು ಕನ್ನಡಕ್ಕೆ ಬಂದಾಗ ಕೇವಲ ಊಕಾರ ಹೊಂದುವವು. ಇಲ್ಲಿ ದ್ವಿತ್ವ ಏನಿಲ್ಲ, ಊಕಾರ ಒಂದು ಬರೀ ಡಬಲ್ ಆಗ್ತವೆ, ಆಗ್ತವೆ ಅಷ್ಟೇ, ಒಂದು ಡಬಲ್ ಆಗೋದಿಲ್ಲ, ಜಸ್ಟ್ ಬರೀ ಆಗ್ತವೆ. ನೋಡೋಣ. ತತ್ಸಮ, ಇಲ್ಲಿ ತದ್ಭವ. ಕಾಲ್ ಇತ್ತು ಅಂದರೆ ಕಾಲು, ದ್ವಿತ್ವ ಹಾಕತ್ತಿಲ್ಲ. ಊರ್ ಇದ್ದರೆ ಊರು, ತಳಿರ್ ಇದ್ದರೆ ತಳಿರು, ಎಲ್ಲದ ಆಗ್ತವೆ ನೋಡ್ರಿ. ಸೊಡರ್, ಸೊಡರು. ಏಳ್, ಏಳು. ಚೇಳ್, ಚೇಳು. ಕೊರಲ್, ಕೊರಲು. ಈ ರೀತಿ ನಾವು ಕೆಲವು ವ್ಯಂಜನಾಂತಗಳು ಏನಾಗ್ತತಿ, ಊಕಾರ ಹೊಂದ್ತೀವಿ. ಕಾಲ್, ಲ ಇತ್ತು, ಆಯ್ತು, ಲು, ಕಾಲು. ಊರ್, ಊರು. ತಳಿರ್, ತಳಿರು. ಸೊಡರ್, ಸೊಡರು. ಏಳ್, ಏಳು. ಚೇಳ್, ಚೇಳು. ಕೊರಲ್, ಕೊರಲು. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಸಂಸ್ಕೃತ ಶಬ್ದಗಳು ಕನ್ನಡವಾಗಿ ಆಗಬೇಕಾದಾಗ ಒಂದಷ್ಟು ಬದಲಾವಣೆ ಹೊಂದ್ತವೆ. ಮತ್ತೆ ಅವುಗಳನ್ನು ಮುಂದೆ ನೋಡೋಣ.